ಅಲಿನೇಷನ್ ಮಾಡಿಲ್ಲ ನಾವು, ಅಲಿನೇಷನ್ ಮಾಡಿಲ್ಲ, ಅಲಿನೇಷನ್ ಆಗಿಲ್ಲ, ಅಲಿನೇಷನ್ ಅಲ್ಲ, ಅಲಿನೇಷನ್ ಅಲ್ಲ ಇದು, ಅಲಿನೇಷನ್ ಅಲ್ಲ ಇದು, ಎಸಿ ಚೇಂಜ್ ಮಾಡಿಲ್ಲ, ಅವ್ರ ಹೆಸರಿಗೆ ಇದೆ, ಅವ್ರ ಹೆಸರಿಗೆ ಇದೆ ನೋಡಿ, ಅವ್ರ ಹೆಸರಿಗೆ ಇದೆ, ಚೇಂಜ್ ಮಾಡ್ಬಾರ್ದು, ಚೇಂಜ್ ಮಾಡ್ಬಾರ್ದು ಇರೋದು ಇದು, ಎಲ್ಲಿದೆ ಇದು ಚೇಂಜ್? ಎಲ್ಲಾಗಿದೆ, ಎಲ್ಲಾಗಿದೆ, 29 ಅವ್ರ ಹೆಸರಿಗೆ ಇದೆ, ಎಲ್ಲಾಗಿದೆ ಚೇಂಜ್. ಹೇಳಿ ಸುಮ್ಮನೆ ಹೆಂಗ್ ಬೇಕಾದ್ರೆ ಏನಂತ ಮಾತಾಡ್ತೀರಿ? ಮಾತಾಡಿ, ಕೂತ್ಕೊಳ್ಳಪ್ಪ, ನೀನು ವಿಡಿಯೋ ಮಾಡ್ರಪ್ಪ, ಸಂಘ ಮಾಡ್ರಿ, ವಿಡಿಯೋ ಮಾಡ್ರಿ. ಡಬಲ್ಗೆ ಮಾಡ್ತಾ ಇದ್ರು ನೀವು, ನಾನೇ ಡಬಲ್ಗೆ ಮಾಡ್ತಾ ಇದ್ದೀನಿ, ಮಾಡ್ತಿದ್ದೀನಿ. ಸ್ಟೇ ಇಲ್ಲ ಇದು, ಅವ್ರ ಹೆಸರಲ್ಲಿ ಇದೆ, ಸ್ಟೇ ಇಲ್ಲ ಇದು, ಅವ್ರ ಹೆಸರಿಗಿದೆ, ಏನಿದು ಎಲ್ಲಿದೆ ಸ್ಟೇ? ಇಲ್ಲ, ಅವ್ರ ಹೆಸರಿಗಿದೆ. ಪಾಣಿ ಚೇಂಜ್ ಆಗಿಲ್ಲ, ಪಾಣಿ ಚೇಂಜ್ ಆಗಿಲ್ಲ, ಪಾಣಿ ಏನಾಗಿದೆ, ಪಾಣಿ ಚೇಂಜ್ ಆಗಿಲ್ಲ. ಕಂಪ್ಲೇಂಟ್ ಕೊಡಿ, ನಾನು ಬರ್ತೀನಿ, ಕಂಪ್ಲೇಂಟ್ ಬರ್ರಿ, ಬರ್ರಿ, ನಡ್ರಿ, ಯಾವ ಆಧಾರದ ನಮ್ಮ ಏನು ಮಾಡ್ತಾ ಇಲ್ಲ, ಕಚೇರಿ ಕೆಲಸಕ್ಕೆ ಮಾತಾಡ್ತೀರ ನೀವು, ಏನ್ ಮಾತಾಡ್ತಿದ್ದೀರಾ? ಎಲ್ಲಿ ಸ್ಟೇ ಇದೆ? ಅವ್ರ ಹೆಸರು ಪಾಣಿ, ಅವ್ರ ಹೆಸರು ಇದೆ, ಪಾಣಿ ಅವ್ರ ಹೆಸರಿಗೆ ಚೇಂಜ್ ಆಗಿಲ್ಲ. ಓದಿ ನೀವು, ಎಲ್ಲಿದೆ ಫಿಲ್ ಫರ್ದರ್ ಆರ್ಡರ್ ಎಲ್ಲಿದೆ? ನಾವು ಓದೇ ಮಾಡಿರೋದಿಲ್ಲಿ ಫಿಲ್ ಫರ್ದರ್ ಆರ್ಡರ್ ಅಂತಿದೆ, ಎಲ್ಲಿ ಚೇಂಜ್ ಆಗಿದೆ ಪಾಣಿ? ಯಾರು ತಗೊಂಡಿರೋದು? ಯಾರು ತಗೊಂಡಿರೋದು? ಅದು ಯಾರ ಹೆಸರಿಗಿರೋದು ಪಾಣಿ? ಯಾರ ಹೆಸರು ಪಾಣಿ ಇರೋದು? ಅವ್ರ ಹೆಸರಿಗಿರೋದು. ಒಂದು ಚೇಂಜ್ ಆಗಿಲ್ಲ, ಒಂದು ಚೇಂಜ್ ಆಗಿಲ್ಲ, ಒಂದು ಚೇಂಜ್ ಆಗಿಲ್ಲ, ಒಂದು ಚೇಂಜ್ ಆಗಿಲ್ಲ. ನೀವು ಮಾಡಬೇಡಿ, ನಮ್ಮ ಹತ್ರ ಮಾಡಬೇಡಿ, ವಿಡಿಯೋ ಮಾಡ್ಕೊಳ್ಳಿ, ತೋರಿಸಿ ನೀವು ಮಾಡಿ, ಯಾರ್ಯಾರು ವಿಡಿಯೋ ಮಾಡ್ಕೊಳ್ಳಿ, ಹೆಸರು ಇದೆ, ಅವ್ರಿಗೆ ಕಂಟಿನ್ಯೂ ಆಗಿದೆ, ಯಾರಿಗೆ ಪರಮಾರಿ ಆಗಿದೆ? ಪರಮಾರಿ ಮಾಡಿಲ್ಲ, ಅಲಿನೇಷನ್ ಮಾಡ್ಬೋದು, ಅಲಿನೇಷನ್ ಆಗಿಲ್ಲ, ಚೇಂಜ್ ಆಗಿಲ್ಲ, ಇಸಿ ಚೇಂಜ್ ಆಗಿಲ್ಲ, ಯಾವ್ದು ಚೇಂಜ್ ಆಗಿಲ್ಲ. ಅವ್ರ ಹೆಸರಿಗೆ ಉಳ್ಕೊಂಡಿದೆ, ಅವ್ರ ಹೆಸರಿಗೆ ಉಳ್ಕೊಂಡಿದೆ, ಈಗ ಒಂದು ಮಾಡೋರಂಗೆ ಎಲ್ಲಿ ಅವ್ರ ಹೆಸರು ಉಳ್ಕೊಂಡಿದೆ, ಅವ್ರ ಹೆಸರಿಗೆ ಉಳ್ಕೊಂಡಿದೆ. ಪಾಣಿ ತೆಗಿರಿ, ನೀವು ಪಾಣಿ ಚೇಂಜ್ ಆಗಿದೆ, ತೆಗಿರಿ ನೀವು, ಪಾಣಿ ತೆಗಿರಿ, ಎಲ್ಲಿ ಚೇಂಜ್ ಆಗಿದೆ ಪಾಣಿ? ಎಲ್ಲಾಗಿದೆ ಕೇಳಿಷ್ಟು, ನಾವು ಇಷ್ಟು ಮಾಡಿಲ್ಲ, ಬೇರೆ ಮಾಡಿಲ್ಲ, ಬೇರೆ ಮಾಡಿಲ್ಲ, ಅವ್ರ ಹೆಸರು ಉಳ್ಕೊಂಡಿದೆ. ಹೇಳಿ ಏನ್ ಸಮಸ್ಯೆ ನನಗೆ ಹೇಳಿ, ಸಮಸ್ಯೆ ಏನಾಗಿದೆ ಹೇಳಿ, ನಿಮ್ ಕೈ ಕೊಟ್ಟಿದ್ದು ಅದೇನಂತ ಇದೆ ಹೇಳಿ, ಓದಿ. ವಿಭಾಗ ಯಾಕೆ ಮಾಡಿದ್ರಿ? ವಿಭಾಗ ಏನಂತ ಇದೆ ಹೇಳಿ, ಇಂಥ ವೇಸ್ಟ್ ಮಾಡಿದ್ರಿ, ಏನಿದು ಮಾಡಲೇಬೇಕು, ಇಂಥ ಮಾಡಲೇಬೇಕು, ಸ್ಟೇ ಇಲ್ಲ, ಸ್ಟೇ ಇಲ್ಲ, ಸರಿ ಮಾಡಲೇಬೇಕು, ಸ್ಟೇ ಇಲ್ಲ, ಓದಿ ಏನಂತ ಇದೆ ಓದಿ. ಬಿಡಿ ಸರ್, ಈ ಡಿಪೆಂಡೆನ್ಸ್ ಮಾಡಿ ಬಡಿಯಲ್ಲಿ ಏನಂತ ಇದೆ ನೋಡಿ, ಏನಂತ ಇದೆ ನೋಡಿ. ಇಲ್ಲಪ್ಪ ನೋಡಿ, ಮೀಡಿಯಾ ನನಗೆ ಹಾಕಲೇಬೇಕಿತ್ತ, ಏನಂತ ಹೇಳಿ ಕೋರ್ಟ್ ಏನಂತ ಹೇಳಿದೆ, ಕೋರ್ಟ್ ಏನಂತ ಹೇಳಿದೆ, ಕೋರ್ಟ್ ಏನಂತ ಹೇಳಿದೆ, ಕೋರ್ಟ್ ಏನಂತ ಹೇಳಿದಲ್ಲಿ, ಕೋರ್ಟ್ ಏನಂತ ಹೇಳಿದೆ, ಕೋರ್ಟ್ ಏನಂತ ಹೇಳಿದೆ, ಅಲ್ಲ ಈಗ ಮಾಡ್ತೀವಿ ಅಂತ ಹೇಳೋ, ಕೋರ್ಟ್ ಏನಂತ ಹೇಳಿದೆ ಹೇಳಿ, ಕೋರ್ಟ್ ಏನಂತ ಹೇಳಿದೆ ಹೇಳಿ. ಬರಪ್ಪ, ನೀನು ಏನೋ ಕೇಳಿ ವರ್ಷ ಕೇಳ್ತೀರಿ, ಬನ್ನಿ ಹೇಳ್ತೀನಿ, ಓದ್ವಾ ಇಲ್ಲಿ, ಓದ್ವಾ ಸರ್. ನಾವು ತ್ಯಾಮಗೊಂಡ್ಲು ಹನುಮಂತರಾಜು ಅಂತೇಳಿ 2015ರಲ್ಲಿ ತ್ಯಾಮಗೊಂಡ್ಲು ಸರ್ವೆ ನಂಬರ್ 14/11 ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೆ. ಅಗ್ರಿಮೆಂಟ್ ಹಾಕ್ಸ್ಕೊಂಡು ಅವ್ರೇನು ಮಾಡಿದ್ರು, ನಮಗೆ ಇಲ್ಲ ಇದನ್ನು ಮಾರಲ್ಲ ಅಂತ ಹೇಳಿ ನಮಗೆ ಒಂದು ಸ್ವಲ್ಪ ಇದು ಮಾಡಿದ್ರು. ನಾನೇನು ಮಾಡಿದೆ, ಇವ್ರು ಮಾರಲ್ಲ ಅಂದ್ಬಿಟ್ಟು ಅದನ್ನೇನು ಮಾಡಿದೆ, ನೆಲಮಂಗಲ ಸಿವಿಲ್ ಕೋರ್ಟ್ ಒಳಗೆ ಸ್ಟೇ ಮಾಡಿಸಿದೆ. ಸ್ಟೇ ಮಾಡಿಸಿ ಕಾಪಿ ತಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ, ತಹಶೀಲ್ದಾರ್ ಆಫೀಸ್ಗೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಕೊಟ್ಬಿಟ್ಟು ಇವ್ರ ಹತ್ರ ಕೊಟ್ಬಿಟ್ಟು ಒಂದು ಅಕ್ನಾಲೆಜ್ಮೆಂಟು ಇಟ್ಕೊಂಡಿದ್ದೀವಿ. ಇದು ನೋಡಿ, ಇದು 1ನೇ ತಿಂಗಳಿಗೆ ಕೊಟ್ಟಿರೋದು. ಇವರು 2ನೇ ತಿಂಗಳಿಗೆ ವಿಭಾಗನ ರಿಜಿಸ್ಟ್ರ್ ಮಾಡವ್ರೆ. ವಿಭಾಗ ರಿಜಿಸ್ಟ್ರ್ ಮಾಡಿ, ಅದು ಈಗ ವಿಭಾಗ ರಿಜಿಸ್ಟ್ರ್ ಮಾಡಿದ್ರೆ ನೆಲಮಂಗಲ ಇದು ಯಶವಂತಪುರನೋ ದಾಸನಪುರಕ್ಕೆ ಹೋದರೆ ಅದನ್ನು ಆರಾಮಾಗಿ ಬೇರೆ ರಿಜಿಸ್ಟ್ರ್ ಮಾಡಿಕೊಟ್ಬಿಡ್ಬೋದು. ಇವರು ವಿಭಾಗನೂ ರಿಜಿಸ್ಟ್ರ್ ಮಾಡೋಂಗಿಲ್ಲ, ಸ್ಟೇ ಆರ್ಡ್ರ್ ಇದ್ಮೇಲೆ ಇವರು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ, ಆದರೂ ಮಾಡವ್ರೆ. ಇವರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಾವ್ರೆ ಇಲ್ಲಿ, ಮತ್ತು ಲಂಚ ಹೊಡಿತಾವ್ರೆ. ಲಂಚ ಹೊಡೆದು ಇವರು ಇದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸು ನೆಲಮಂಗಲನ ಹೆಸರನ್ನ ಹಾಳು ಮಾಡ್ತಾವ್ರೆ. ಸರ್ ಕೇಳಿದ್ರೆ ಏನು ಹೇಳ್ತಾರೆ ಸಬ್ ರಿಜಿಸ್ಟ್ರಾರ್? ಕೇಳಿದ್ರೆ ಏನು ಹೇಳ್ತಾರೆ, ಇಲ್ಲ ನಾವು ಮಾಡ್ಬೋದು, ಇದನ್ನು ಮಾಡಿರೋದೇನು ತಪ್ಪಿಲ್ಲ, ಮಾಡ್ಬೋದು, ನೀವು ಬೇಕಾದ್ರೆ FIR ಹಾಕ್ಸ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಹೇಳಿ ಆರ್ಕೆ ಉತ್ತರ ಹೇಳ್ತಾವ್ರೆ. ಅವರು ಜಾಸ್ತಿ ದುಡ್ಡು ಲಂಚ ತಗೊಂಡವ್ರೆ. ಆ ಜಾಸ್ತಿ ದುಡ್ಡು ಲಂಚ ತಗೊಂಡಿರೋದಕ್ಕೆ ಅವ್ರು ಏನು ಬೇಕು ಅದನ್ನು ಹೇಳ್ತಾವ್ರೆ. ಕೋರ್ಟ್ ಆರ್ಡ್ರಲ್ಲಿ ಇದನ್ನು ಈ ಸರ್ವೆ ನಂಬರ್ 14/11 ಯಾವುದೇ ಕಾರಣಕ್ಕೂ ಅದನ್ನು ವೈಲೇಷನ್ ಮಾಡಿ ಏನು ಮುಟ್ಟಬಾರ್ದು, ಅದನ್ನು ಪಾಣಿ ಆಗಲಿ ಮತ್ತೊಂದಾಗಲಿ ರಿಜಿಸ್ಟರ್ ಆಗಲಿ ಏನು ಮಾಡಬಾರ್ದು ಅಂತ ಹೇಳೈತೆ. ಇವರೇನು ಹೇಳ್ತಾರೆ, ಪಾಣಿ ಎಲ್ಲ ಮಾಡ್ಬೋದು, ಅಲ್ಲ ಇದನ್ನು ವಿಭಾಗ ಎಲ್ಲ ಮಾಡ್ಬೋದು, ವಿಭಾಗ ಮಾಡೋಕ್ಕೆ ಯಾರ್ದು ತೊಂದರೆ ಇಲ್ಲ,
ಅಂತ ಹೇಳ್ತಾರೆ. ಅಂದರೆ ಕೋರ್ಟ್ ಆರ್ಡ್ರನ್ನ ವೈಲೇಷನ್ ಮಾಡಿ ಇವರು ಯಾರಿಗೆ ಬೇಕು ಅವರಿಗೆ ಖಾತೆಗಳು ಮತ್ತು ರಿಜಿಸ್ಟ್ರ್ ಮಾಡಿಕೊಡ್ತಾವ್ರೆ ಅನ್ನಂಗೆ ಆಯಿತು. ಸರ್ ಅವಕಾಶ ಇದೆ ಮಾಡ್ಬೋದು ಅಂತ ಓವರ್ ಎಕ್ಸೈಟ್ ಆಯ್ತಾ ಇದ್ರಲ್ಲ ಸತೀಶ್ ಅವರು. ಅವರು ಹಂಗೆ ಜಾಸ್ತಿ ದುಡ್ಡು ತಗೊಂಡಾಗ ಓವರ್ ಎಕ್ಸೈಟ್ ಆಗಿ ಅವರು ಜನಗಳಿಗೆಲ್ಲನೂ ತೊಂದರೆ ಕೊಡ್ತಾ ಇರೋದು. ಈಗ ಓವರ್ ಎಕ್ಸೈಟ್ ಆಗ್ತಾರೆ ಅಂದರೆ ಯಾಕೆ ಆಗ್ತಾರೆ? ದುಡ್ಡು ಲಂಚ ತಗೊಂಡಿರ್ತಾರೆ, ಅದನ್ನು ಲಂಚನ ಮರೆಮಾಚೋದಕ್ಕೆ ಓವರ್ ಎಕ್ಸೈಟ್ ಆಗ್ತಾವ್ರೆ. ಅಲ್ಲ ಮಾಡ್ಬೋದು ಅಂತ ಡಾಕ್ಯುಮೆಂಟ್ ತೋರಿಸ್ತಾ ಇಲ್ಲ ಸರ್, ಮಾಡೋ ಅವಕಾಶ ಇದೆ ಅಂತ ಹೇಳ್ತಾರೆ. ಮಾಡೋ ಅವಕಾಶ ಇದೆ ಅಂತ ಹೇಳ್ತಾರೆ. ಕೋರ್ಟ್ ಮಾಡಿ ಅಂತ ಹೇಳೈತಾ? ಕೋರ್ಟ್ ಇವ್ರು ವಿಭಾಗ ಮಾಡ್ಬೋದು ಅಂತ ಏನನ್ನ ಹೇಳಿದರೆ ಅವಾಗ ಮಾಡಲಿ. ಈಗ ಇದರಲ್ಲಿ ತೋರಿಸ್ಲಿ, ಇಲ್ಲಿ ಕೋರ್ಟ್ ಆರ್ಡ್ರ್ ಕಾಪಿ ಇದೆ, ಆರ್ಡ್ರ್ ಬೇಕಾದ್ರೆ ನೀವೇ ಓದ್ಕೊಳ್ಳಿ, ಆರ್ಡ್ರ್ ಒಳಗಡೆ ನೀವು ವಿಭಾಗ ಮಾಡ್ಬೋದು ಅಂತ ಏನನ್ನ ಇದ್ದರೆ ಮಾಡಲಿ. ಅವಾಗ ನಿಮ್ಮ ಆಗ್ರಹ ಏನು ಸರ್? ನಮ್ಮ ಆಗ್ರಹ ಏನಂದರೆ, ಈಗ ಏನೇನಾಗಿದೆ ಇದೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದನ್ನು ಕಾಪಿ ಅವರು ಕೋರ್ಟ್ ಸ್ಟೇ ಇದರದಿಂದ ಈ 14/11 ಈಗಲೇ ಅದನ್ನು ವಜಾ ಮಾಡಬೇಕು. ಆ ವಜಾ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಹನುಮಂತರಾಜು ತ್ಯಾಮಗೊಂಡ್ಲು.